ಅದು POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ರಾಯಭಾರಿಗಳು ಅಥವಾ ಅಮೆರಿಕ ಕೊಟ್ಟಂಥ ಒಂದು ಹೇಳಿಕೆ. ಯಾವ ಭಾರತ ಸಾಫ್ಟ್ ಡಿಪ್ಲೊಮಸಿಯನ್ನು ಅನುಸರಿಸಿ ಪಾಕಿಸ್ತಾನಕ್ಕೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಮಾಡಿತ್ತಲ್ಲ, ಆ ಪಾಕಿಸ್ತಾನಕ್ಕೆ ಯಾವ ಅಮೆರಿಕ ಸಹಾಯ ಮಾಡುತ್ತಿತ್ತು ಅನ್ನುವಂಥ ನಂಬಿಕೆಯಿಂದ ಪಾಕಿಸ್ತಾನ ಬದುಕ್ತಾ ಇತ್ತು, ಅದೇ ಅಮೆರಿಕಾದಿಂದ POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಒಂದು ಹೇಳಿಕೆ ಇವತ್ತು ಅಕ್ಷರಶಃ ನಡುಕ ಹುಟ್ಟಿಸುವಂತೆ ಮಾಡಿದೆ. ನೀವು ಅಮೆರಿಕಾದ ಇತಿಹಾಸ ಮತ್ತು ಭಾರತದ ಸಂಬಂಧವನ್ನು ತೆಗೆದು ನೋಡ್ತಾ ಹೋದರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಅವರ ನೀತಿ ನಿಯಮಗಳು, ಅವರ ಹೇಳಿಕೆಗಳು ಮತ್ತು ಅವರ ಸಿದ್ಧಾಂತಗಳು ಬದಲಾಗಿದ್ದನ್ನು ನೋಡ್ತಾ ಬಂದಿದ್ದೀವಿ. ಒನ್ಸ್ ಅಗೇನ್ ಇವತ್ತು ಅಮೆರಿಕಾದ ನಿಲುವು ಕೂಡ ಪಾಕ್ ಅಕ್ಯುಪೈಡ್ ಕಾಶ್ಮೀರ ವಿಚಾರದಲ್ಲಿ ಮತ್ತು ಆರ್ಟಿಕಲ್ 370 ಅಬ್ರಾಗೇಷನ್ನ ನಂತರ ಜಮ್ಮು ಕಾಶ್ಮೀರ ಎನ್ನುವಂತಹ ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ನಾವೇನು ಕರಿತೀವಿ, ಅದು ಪ್ರವಾಸೋದ್ಯಮದಲ್ಲಿ ಆದಂತಹ ಬೆಳವಣಿಗೆಯ ಭಾಗವಾಗಿ ಲೆವೆಲ್ 4 ಅಂತ ನಾವೇನವರು ಕನ್ವರ್ಟ್ ಮಾಡಿಟ್ಟಿದ್ರು. ಅಂದರೆ ಅಮೆರಿಕನ್ನರು ಯಾರೂ ಕೂಡ ಈ ಪ್ರದೇಶಕ್ಕೆ ಪ್ರವಾಸಕ್ಕಾಗಿ ಹೋಗಬಾರದು ಅಂತ ಒಂದು ರೀತಿ ಬ್ಲಾಕ್ ಲಿಸ್ಟ್ ಅಂತ ನೀವು ಅಂದ್ಕೊಳ್ಳಿ. ಆ ರೀತಿಯಾಗಿ ಮಾಡಿಟ್ಟಿದ್ರಲ್ಲ, ಅದನ್ನು ಮರುಪರಿಶೀಲನೆ ಮಾಡುವ ಹಂತಕ್ಕೆ ಇವತ್ತು ಅಮೆರಿಕ ಬಂದಿದೆ. ಹಾಗಾದರೆ ಹೆಂಗೆ ಬದಲಾವಣೆ ಆಯ್ತಿದ್ದು, ಅಮೆರಿಕದ ನಿಲುವೇನಿತ್ತು, ಇದು ಮೂರನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಅಮೆರಿಕ ಅಬ್ಬರಿಸ್ತು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಮೆರಿಕ ರಾಯಭಾರಿ ಸೆರ್ಗೆಯೋ ಗೋರ್ ಐತಿಹಾಸಿಕವಾಗಿ ಭೇಟಿ ಕೊಟ್ಟರು. ಕಾಶ್ಮೀರವನ್ನು ಭಾರತದ ಪ್ರಮುಖ ಮತ್ತು ಅವಿಭಾಜ್ಯ ಭಾಗ ಅಂತ ಹೇಳಿಕೆಗಳು ಬಂತು. ದಶಕಗಳ ಬಳಿಕ ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕದ ನಿಲುವು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಶ್ರೀನಗರದ ದಾಲ್ ಲೇಕ್ನಲ್ಲೆಲ್ಲ ಸಂಚಾರ ಮಾಡಿದ್ರು. ಭದ್ರತೆ ಮತ್ತು ಸೌಂದರ್ಯಕ್ಕೆ ಈ ಘೋರ್ ಸಂಪೂರ್ಣವಾಗೆಲ್ಲ ಫಿದಾ ಆದರು. ಮಾಸ್ಟರ್ ಸ್ಟ್ರೋಕನ್ನು ಕಂಡು ಪಾಕಿಸ್ತಾನಕ್ಕೆ ದಿಗಲು ಬಡ್ದಿದ್ದನ್ನು ನೋಡ್ತಾ ಇದ್ದೀವಿ. ಸೆರ್ಗೆಯೋ ಘೋರ್ ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾ ವ್ಯವಹಾರಗಳ ವಿಶೇಷ ಪ್ರತಿನಿಧಿ. ಇವರೆಲ್ಲ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟರು. ಕಾಶ್ಮೀರ ಎಲ್ಲ ಭಾರತದ ಒಂದು ಪ್ರಮುಖ ಭಾಗ ಅಂತೆಲ್ಲ ಹೇಳಿದರು. ಆರ್ಟಿಕಲ್ 370 ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ತೆಗೆದು ಹಾಕಿದಾಗಲೂ ಕೂಡ ಅಮೆರಿಕ ಇದನ್ನು ಭಾರತದ ಆಂತರಿಕ ವಿಚಾರ ಅಂತಲೂ ಕೂಡ ಹೇಳಿತ್ತು. ಇದೆಲ್ಲವೂ ಕೂಡ ಆಯಿತು. ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗೋಣ. ಈ ವಿಚಾರದಲ್ಲಿ ಹೆಂಗೆ ಅಮೆರಿಕದ ಈ ನೀತಿಗಳು ಬದಲಾಯಿತು ಅಂತ. 1942ರಿಂದ 50ರ ದಶಕ ವಿಶ್ವಸಂಸ್ಥೆಗೆ ಹೋಯ್ತು ಈ ಪ್ರಕರಣ. ವಿವಾದಿತ ಪ್ರದೇಶದ ಹಣೆಪಟ್ಟಿ ಬಂತು. ಈ ವಿವಾದಿತ ಪಟ್ಟಿ ಬಂದ ನಂತರ ಒಂದು ವಿಶ್ವಸಂಸ್ಥೆಯ ನಿರ್ಣಯ 47ರಲ್ಲಾಯಿತು. ಜನಮತದ ಅಭಿಪ್ರಾಯ ಏನಿದೆ ಅದರ ಮೇಲೆ ಇದನ್ನು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗಲೂ ಕೂಡ ಅಮೆರಿಕ ಅದಕ್ಕೆ ಸೈ ಅಂತು. 1950 ಅದಾದ ನಂತರ 80ರ ದಶಕ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕದ ನಡುವೆ ಪೈಪೋಟಿ ಇದ್ದಂತಹ ಸಮಯದಲ್ಲಿ ಅವತ್ತು ಅಮೆರಿಕ ಪಾಕಿಸ್ತಾನದತ್ತ ಒಲವು ತೋರುವ ಪ್ರಯತ್ನವನ್ನು ಮಾಡಿತ್ತು. ಬಿಕಾಸ್ ಚೀನಾವನ್ನು ನಾನು ಅಟ್ಯಾಕ್ ಮಾಡಬೇಕು ಅನ್ನುವ ಕಾರಣಗಳಿಗಾಗಿ ಅವತ್ತು ಅವರು ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು 2026ರಲ್ಲಿ ಈ ಬೆಳವಣಿಗೆ ಆಯಿತು. 1971ರಲ್ಲಿ ಶಿಮ್ಲಾ ಒಪ್ಪಂದ ಆದಂಥ ಸಮಯದಲ್ಲೂ ಕೂಡ ಅದನ್ನು ಅಮೆರಿಕಾದವರು ಹಾಡಿ ಹೋಗಲಿದ್ರು. 99ರ ಕಾರ್ಗಿಲ್ ಯುದ್ಧದಲ್ಲಿ ಸೇನನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಅವತ್ತು ಪಾಕಿಸ್ತಾನದ ಪ್ರಧಾನಿಗೂ ಕೂಡ ಅಮೆರಿಕ ಸೂಚನೆ ಕೊಟ್ಟಿತ್ತು. ಇದೀಗ ಇಂಥದ್ದೊಂದು ಬದಲಾವಣೆ ಆಗಿದೆ. ನೋಡೋಣ. POK ಜನರಿಗೆ ಇದೀಗ ಭಾರತವೇ ಬೇಕು ಅಂತ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಅಮೆರಿಕ. ಅಲ್ಲಿ ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲಿ ಆಗ್ತಾ ಇರುವಂಥ ಆಂತರಿಕ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. POK ಜನ ಪಾಕಿಸ್ತಾನದ ಜೊತೆಗೆ ಇರೋದಕ್ಕೆ ಬಯಸ್ತಾ ಇಲ್ಲ ಅಂತ ಸೆರ್ಗಿಯೋ ಗೋರ್ ಹೇಳಿದರು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವಂಥ ದಬ್ಬಾಳಿಕೆ, ಅಶಾಂತಿ ಇದಕ್ಕೆಲ್ಲ ಕಾರಣ ಅಂತ. POK ಜನ ಇದೀಗ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅಥವಾ ಭಾರತಕ್ಕೆ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದರು. ಪಾಕಿಸ್ತಾನದ ವಿರುದ್ಧ ನೇರವಾಗಿ ಆರೋಪ ಮಾಡಿದರು. ಅಶಾಂತಿ ಅಥವಾ ಅವರು ತಪ್ಪು ನೀತಿಗಳೇನಿದೆ ಅದು POK ಜನ ಇವತ್ತು ಭಾರತದತ್ತ ಗಮನ ಹರಿಸ್ತಾ ಇರೋದಕ್ಕೆ ಕಾರಣ ಅಂತ ಹೇಳಿದರು. ಪಾಕಿಸ್ತಾನಿ ಆಡಳಿತದ ವಿರುದ್ಧ POKಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಅಲ್ಲಿನ ಬಹುಪಾಲು ಸಾರ್ವಜನಿಕರು ಇನ್ನು ಮುಂದೆ ಪಾಕಿಸ್ತಾನದೊಂದಿಗೆ ಇರೋಕೆ ಬಯಸ್ತಾ ಇಲ್ಲ ಅಂತ ಗೋರೆ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಭಾರತದೊಂದಿಗೆ ವಿಲೀನಗೊಳ್ಳುವುದಕ್ಕೆ ಅವರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತೆಲ್ಲ ಹೇಳಿದರು. ಸಾಂಪ್ರದಾಯಿಕ ವಿವಾದಿತ ಪ್ರದೇಶ ಏನಿತ್ತು, ಈ ಹಣೆಪಟ್ಟಿ ಏನಿತ್ತಲ್ಲ, ನಾನು ಅವಾಗಲೇ ಹೇಳಿದೆ 1990ರ ದಶಕದ ಆ ಸಮಯಕ್ಕೆ ಅಮೆರಿಕದ ಸಹಾಯಕ ವಿದೇಶಾಂಗ ಕಾರ್ಯದರ್ಶಿ ರಾವಿನ್ ರಫೇಲ್ ಮತ್ತು ಅನೇಕ ರಾಜತಾಂತ್ರಿಕರು ಕಾಶ್ಮೀರಕ್ಕೆ ಬಂದರು. ಅವರು ಬಂದು ಏನಂತ ಒಂದು ಹೇಳಿಕೆ ಕೊಟ್ಟರು ಅಂತ ಹೇಳಿದರೆ, ಬಗೆಹರಿಯದ ವಿವಾದಿತ ಪ್ರದೇಶ ಯಾವುದು, ಅದು ಜಮ್ಮು ಕಾಶ್ಮೀರ ಅಂತ ಹೇಳಿಕೆ ಕೊಡುವ ಪ್ರಯತ್ನ ಮಾಡಿದರು. ಅಂದರೆ 2-3 ದಶಕಗಳ ನಂತರ ಅಮೆರಿಕದ ನೀತಿ ಅಥವಾ ಅವರ ನಿಲುವು ಇವತ್ತು ಬದಲಾಗಿದ್ದನ್ನು ನೋಡ್ತಾ ಇದ್ದೀವಿ. ಈಗ ಇವರು ಹೇಳ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ವಿರುದ್ಧ ಪಾಕಿಸ್ತಾನ ಕೆರಳಿದೆ, ರಾಯಭಾರಿಗೆ ಸಮನ್ಸ್ ಕೊಟ್ಟಿದೆ. ಸಮನ್ಸ್ ಕೊಟ್ಟರವರು ಸೆರ್ಗಿಯೋ ಗೋರ್ ಹೇಳಿಕೆಯಿಂದ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕಂಗಾಲಾಗ್ಬಿಡ್ತು. ಇಸ್ಲಾಮಾಬಾದ್ನಲ್ಲಿರುವಂಥ US ರಾಯಭಾರಿ
ನಟಾಲ್ ವೇಕರ್ಗೆ ತುರ್ತು ಸಮನ್ಸ್ ಎಲ್ಲ ಕೊಟ್ಟರವರು. ಅಮೆರಿಕ ರಾಯಭಾರಿ ಹೇಳಿಕೆ ಬೇಜವಾಬ್ದಾರಿ. ಸಹಜವಾಗಿ ಯಾವ ಅಮೆರಿಕ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಮುನೀರ್ ಅವರನ್ನು ಹಾಡಿ ಹೋಗೊಳ್ಳೋದು, ಶರೀಫ್ನನ್ನು ಹಾಡಿ ಹೋಗೊಳ್ಳೋದು ಎಲ್ಲವೂ ಮಾಡಿದ ನಂತರವೂ ಕೂಡ ಅಲ್ಲಿಯ ರಾಯಭಾರ ಅಂದರೆ ಅಲ್ಲಿಯ ಒಬ್ಬ ವ್ಯಕ್ತಿ ಬಂದು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸವನ್ನು ಮಾಡಿ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯನ್ನು ನೋಡಿ ಇದು ಭಾರತಕ್ಕೆ ಸೇರಬೇಕಾಗಿದ್ದು ಅಂತ. ನೀವು ನೋಡಿ, ನಾನು ಅವಾಗಲೇ ಹೇಳಿದೆ ಶಿಮ್ಲಾ ಒಪ್ಪಂದ ಆಗಿದೆ ಅಂತ. ಆ ಒಪ್ಪಂದದ ಪ್ರಕಾರ ಮತ್ತೊಂದು ದೇಶ ಇದರಲ್ಲಿ ಭಾಗವಹಿಸುವಂತೆಯೇ ಇಲ್ಲ. ಬಟ್ ಇದರ ವಿರುದ್ಧವಾಗಿ ಪಾಕಿಸ್ತಾನ ಏನು ಮಾಡುತ್ತೆ, ಇದನ್ನು ವಿಶ್ವಸಂಸ್ಥೆ ಮುಂದೆ ತೆಗೆದುಕೊಂಡು ಹೋಗೋದು, ವಿಶ್ವಸಂಸ್ಥೆಯ ಎದುರುಗಡೆ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡೋದು. ಈಗ ಪಾಕಿಸ್ತಾನ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಏನು ಹೇಳ್ತಾ ಇದೆ, ಯಾವ UN 47 ಎನ್ನುವಂಥ ನಿಯಮವನ್ನು ವಿಶ್ವಸಂಸ್ಥೆಯೇ ರೂಪಿಸಿತ್ತು, ಅದನ್ನು ಉಲ್ಲಂಘಿಸಿ ಅಮೆರಿಕ ಇವತ್ತು ಹಾಡಿ ಹೋಗಲು ಪ್ರಯತ್ನವನ್ನು ಮಾಡಿದೆ ಅಂತ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಅಮೆರಿಕ ಏನು ಹೇಳ್ತಾ ಇದೆ, ಆ UN 47 ನಿಯಮದಲ್ಲಿ ಏನಿತ್ತು, ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು, ಇದರ ಜೊತೆಗೆ ಪಾಕಿಸ್ತಾನ ಅಲ್ಲಿ ತೆಗೆದುಕೊಂಡು ಬಂದಿರುವಂಥ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು ಅಂತ ನಿಯಮ ಆಗಿತ್ತು 47ರಲ್ಲಿ. ಆದರೆ POKಯಲ್ಲಿದ್ದಂಥ ಪಾಕಿಸ್ತಾನ ಸೈನಿಕರು ವಾಪಸ್ ಹೋಗಿದ್ದಾರೆ? ಖಂಡಿತ ವಾಪಸ್ ಹೋಗಿಲ್ಲ. ಇವತ್ತು ಅಲ್ಲಿ ದಬ್ಬಾಳಿಕೆ ಮಾಡ್ತಿದ್ದಾರೆ. ಈ ದಬ್ಬಾಳಿಕೆ ವಿರುದ್ಧ ಜನ ಬೀದಿಗಳಿದ್ದಾರೆ ಅಂತ ಅಮೆರಿಕ ಹೇಳ್ತಾ ಇರುವಂಥ ಮಾತು. ಈ ಎಲ್ಲ ಕಾರಣಗಳಿಗಾಗಿ ಕೂಡ ಅವರು ಆಕ್ರೋಶಗೊಂಡರು, ಸಮನ್ಸ್ ಎಲ್ಲ ಕೊಟ್ಟರು. ಇವೆಲ್ಲದರ ನಡುವೆ ಅಮೆರಿಕ ಹೇಳ್ತಾ ಇದೆ ಕಾಶ್ಮೀರ ಇದೀಗ ಸೇಫ್ ಆಗಿದೆ. ಅಮೆರಿಕನ್ ಪ್ರವಾಸಿಗರಿಗೆ ಒಂದು ಆಫರ್ ಕೊಡ್ತಾ ಇರೋದು. ಹೆಂಗೆ ಸೇಫು? ಲೆವೆಲ್ 4 ಈ ಒಂದು ಎಚ್ಚರಿಕೆಯನ್ನು ಅಮೆರಿಕಾದವರು ಕೊಟ್ಟರು. ನಾವು ಮೊನ್ನೆ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. 1980-90ರ ದಶಕ ಪಂಡಿತರ ಮಾರಣ ಹೋಮ ಆಯಿತು. ಅನೇಕ ಜನ ಪಂಡಿತರನ್ನು ಕಾಶ್ಮೀರದಿಂದ ಓಡಿಸೋ ಪ್ರಯತ್ನ ಆಯಿತು. ದೆಹಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಬದುಕನ್ನು ಸಾಗಿಸಬೇಕಾದಂಥ ಅನಿವಾರ್ಯತೆ ಬಂತು. ಅಂಥ ಉಗ್ರಗಾಮಿ ಚಟುವಟಿಕೆಗಳೆಲ್ಲವೂ ಕೂಡ ನಡೆಯುವ ಪ್ರಯತ್ನ ಆಯಿತು. ಅವತ್ತು ಅಮೆರಿಕ ಒಂದು ನಿರ್ಧಾರವನ್ನು ಮಾಡುತ್ತೆ. ಯಾವುದೇ ಕಾರಣಗಳಿಗೂ ಕೇವಲ ಕಾಶ್ಮೀರ ಅಲ್ಲ, ಸಿರಿಯಾ, ಕಾಶ್ಮೀರ ಸೇರಿದಂತೆ ಜಾಗತಿಕವಾಗಿ ಒಂದು 2-3 ಪಟ್ಟಿಗಳನ್ನು ಮಾಡಿ ಒಂದು ಪ್ರದೇಶಗಳನ್ನು ಅದರಲ್ಲಿ ವಿಂಗಡಿಸಿ ಈ ಯಾವ ಪ್ರದೇಶಗಳಿಗೂ ಕೂಡ ಅಮೇರಿಕನ್ ಪ್ರವಾಸಿಗರು ಹೋಗಬಾರದು ಅಂತ ಒಂದು ರೀತಿಯಾದಂಥ ಲೆವೆಲ್ 4ನಲ್ಲಿ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅವತ್ತು ಅಮೇರಿಕಾದವರು ಮಾಡಿದ್ರು. ಇದೀಗ ಆ ಲೆವೆಲ್ 4 ಅಂತ ಏನಿತ್ತು ಅದನ್ನು ಪ್ರವಾಸ ಮಾಡಬೇಡಿ ಅನ್ನುವಂಥದ್ದು ಏನಿತ್ತಲ್ಲ ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತ ಇದೀಗ ಅವರೆಲ್ಲ ಹೇಳ್ತಾ ಇದ್ದಾರೆ. ಭಯೋತ್ಪಾದನೆ ನಿಯಂತ್ರಣಕ್ಕೆ ಬಂದಿದೆ, ಸಾಮಾನ್ಯ ಸ್ಥಿತಿ ಮರಳಿದೆ ಅನ್ನೋದನ್ನು ಅಮೆರಿಕ ಅಧಿಕೃತವಾಗಿ ಇದೀಗ ಜಗತ್ತಿನ ಮುಂದೆ ಒಪ್ಪಿಕೊಳ್ಳುವಂಥ ಕಾಶ್ಮೀರ, ಇರಾಕ್, ಅಫ್ಘಾನಿಸ್ತಾನ್ ಮತ್ತು ಸಿರಿಯಾ ಈ ಪ್ರದೇಶಗಳಿಗೆ ಲೆವೆಲ್ 4 ಕೊಟ್ಟಿದ್ರು. ಆ ಲೆವೆಲ್ 4ನ 4 ಸ್ಥಳಗಳ ಪೈಕಿ ಕಾಶ್ಮೀರ ವಿಚಾರದಲ್ಲಿ ಮರುಪರಿಷ್ಕರಣೆಗೆ ಅವರೆಲ್ಲ ಮುಂದಾಗ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ನೀವು ಆರ್ಟಿಕಲ್ 370 ಅಬ್ರಾಗೇಷನ್ ನಂತರ ಈ ಭಯೋತ್ಪಾದಕ ದಾಳಿಗಳೆಲ್ಲ ಕಡಿಮೆ ಆಗಿದ್ವು ಅಥವಾ ಅದರ ಬಗ್ಗೆ ಕೇಂದ್ರ ಸರ್ಕಾರ ಅಂಕಿಅಂಶಗಳನ್ನು ಕೊಟ್ಟಿದ್ದನ್ನು ನಾವೆಲ್ಲವನ್ನು ಕೂಡ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಎಲ್ಲವೂ ಕೂಡ ಆಗ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ಇದರ ಭಾಗವಾಗಿ 2019ರ ನಂತರ ಇದೀಗ ಕಣಿವೆ ರಾಜ್ಯ ಶಾಂತ ಸ್ಥಿತಿಗೆ ಬರ್ತಾ ಇದೆ ಅಂತ ಇದೀಗ ಸಿಎಂ ಒಮರ್ ಅಬ್ದುಲ್ಲಾ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ವಾಷಿಂಗ್ಟನ್ಗೆ ಏನೋ ಒಂದು ವರದಿ ಕೊಡ್ತಾರಂತೆ. ಈ ವರದಿಯ ನಂತರ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥ ವಿಚಾರಗಳಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇನ್ನು ಕೊನೆಯ ಬೆಳವಣಿಗೆ 3 ಸ್ಟೋರಿಯಲ್ಲಿ ಏನು ಅಂತ ಹೇಳಿದ್ರೆ, ಬಹಳ ಮೊದಲೇ ಬರಬೇಕಾಗಿತ್ತು ಈ ಮಾತು ಅಂತ MJ ಅಕ್ಬರ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವರಿವರು ಅಮೆರಿಕದ ಈ ಬದಲಾದ ನಿಲುವನ್ನು ಅವರು ಸ್ವಾಗತ ಮಾಡಿದರು. MJ ಅಕ್ಬರ್ ಕಾಶ್ಮೀರ ಭಾರತದ ಭಾಗ ಅನ್ನೋ ಸತ್ಯವನ್ನು ಜಗತ್ತು ಒಪ್ಪಲೇಬೇಕಾಗಿದೆ ಅಂತ ಅಕ್ಬರ್ ಎಲ್ಲ ಹೇಳಿದರು. ವಾಷಿಂಗ್ಟನ್ ಮತ್ತು ಭಾರತದ ನಡುವಿನ ವಿಶ್ವಾಸವನ್ನು ಹೆಚ್ಚಳ ಮಾಡುತ್ತೆ ಈ ಹೇಳಿಕೆ ಅಂತೆಲ್ಲ ಹೇಳಿದರು ಅವರು. ಕಾಶ್ಮೀರ ಭಾರತದ ಭಾಗ ಅನ್ನೋದನ್ನು ಅಮೆರಿಕ ಬಹಳ ಹಿಂದೆ ಹೇಳಬೇಕಾಗಿತ್ತು. ಈ ವಾಸ್ತವನ ಇಡೀ ಜಗತ್ತು ಒಪ್ಪಿಕೊಳ್ಬೇಕಾಗಿದೆ ಅಂತೆಲ್ಲ ಹೇಳಿದರು ಅವರು. ವಾಷಿಂಗ್ಟನ್ ಮತ್ತು ದೆಹಲಿ ನಡುವಿನ ವಿಶ್ವಾಸ ಮತ್ತಷ್ಟು ಹೆಚ್ಚಳ ಆಗುತ್ತೆ. POKನ ವಸಾಹತುಶಾಹಿಯಂತೆ ನಡೆಸಿಕೊಳ್ತಾ ಇರುವಂಥ ಪಾಕಿಸ್ತಾನದ ದಬ್ಬಾಳಿಕೆ ನಿಜವಾದ ಮುಖವಾಡವನ್ನು ಜಗತ್ತಿನ ಎದುರುಗಡೆ ಇವತ್ತು ಅಮೆರಿಕ ಬಯಲುಗೊಳಿಸಿದೆ. ಇಷ್ಟು ದಿನ ಪಾಕಿಸ್ತಾನದ ತಾಳಕ್ಕೆ ಕುಳಿತಾ ಇದ್ದಂತಹ ಅಮೆರಿಕ ಇದೀಗ ಕಾಶ್ಮೀರದ ವಿಚಾರದಲ್ಲಿ ತನ್ನ ನಿಲುವನ್ನು ಬದಲಾವಣೆ ಮಾಡಿಕೊಂಡಿದೆ. ಆ ಮುಖಾಂತರ ಭಾರತಕ್ಕೆ ಒಂದು ಐತಿಹಾಸಿಕ ಜಯ ಸಿಕ್ಕಿದೆ ಅಂತ ಮಾಜಿ ಸಚಿವ MJ ಅಕ್ಬರ್ ಅವರು ಹೇಳಿದ್ದಾರೆ. ಹೀಗಾಗಿ ಈ ಪ್ರಕರಣ ಎಲ್ಲಿಗೆ ಬರುತ್ತೆ ಅಥವಾ ಅಂದರೆ ಅಮೆರಿಕದ ಈ ಅಭಿಪ್ರಾಯ ಭಾರತಕ್ಕೆ ಸಹಜವಾಗಿ ಅದು ವಿಶ್ವಸಂಸ್ಥೆ ವೇದಿಕೆ ಆಗಿರ್ಬೋದು, ಜಾಗತಿಕ ವೇದಿಕೆಗಳಲ್ಲಿ ಒಂದು ದೊಡ್ಡ ಬೂಸ್ಟ್ ಅಂತ ಹೇಳ್ಬೋದು. ಬಟ್ ಪಾಕಿಸ್ತಾನಕ್ಕೆ ಮಾತ್ರ ಇದೊಂದು ಹಿನ್ನಡೆ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನೋಡೋಣ ಈ POK ಮತ್ತು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅಂತ.